ಪಿಲಿಕುಲ ವಿಜ್ಞಾನ ಕೇಂದ್ರದಲ್ಲಿ ಸರ್ವಮಾನ್ಯವಿದು ವಿಜ್ಞಾನ ಸಂವಹನದ ಮಹಾಹಬ್ಬ ಫೆಬ್ರವರಿ 22ರಿಂದ 28ರವರೆಗೆ ನಡೆಯಿತು. ONGC, MRPL, ವಿಜ್ಞಾನ್ ಪ್ರಸಾರ್, ಬ್ಯಾಂಕ್ ಆಫ್ ಬರೋಡಾ ಮುಂತಾದ ಸಂಸ್ಥೆಗಳ ಪ್ರಾಯೋಜಕತ್ವದಲ್ಲಿ ಮಹಾಹಬ್ಬವನ್ನು ಏರ್ಪಡಿಸಲಾಗಿತ್ತು. ಮಾರ್ಚ್ 22ರಂದು ಉದ್ಘಾಟನಾ ಸಮಾರಂಭದಲ್ಲಿ ವಿಜ್ಞಾನ ಕೇಂದ್ರದ ಡಾಕ್ಟರ್ KV ರಾವ್ ಸ್ವಾಗತಿಸಿ ಪ್ರಸ್ತಾವನೆ ಗೈದರು. ಯರಗಟ್ಟಿ ಶಿಕ್ಷಣ ಕ್ಷೇತ್ರದಲ್ಲಿ ಆಡಳಿತದಲ್ಲಿ ತನ್ನದೇ ಛಾಪು ಮೂಡಿಸಿದ ನಮ್ಮ NITKಯ ಈಗಿನ ನಿರ್ದೇಶಕರು. NITK ಹೆಚ್ಚಿನ ವಿದ್ಯಾರ್ಥಿಗಳೇ ಕನಸಿನ ಕಾಲೇಜು. ಕಾರ್ಯಕ್ರಮವನ್ನು NITK ನಿರ್ದೇಶಕರಾದ ಪ್ರೊಫೆಸರ್ ಉದಯ್ ಕುಮಾರ್ R. ಯರಗಟ್ಟಿ ಉದ್ಘಾಟಿಸಿ ಮಾತನಾಡಿದರು. ಬೇಕು ಹೊಡೆದು ತಿನ್ನಲಿಕ್ಕೆ. That is how my ancestors have calculated at what time, at what temperature the raw material should be fixed and made laddu. This is a simple example. But what the science has been done now, you have a laddu manufacturing unit. Do you know that? Exactly, you put the raw material, you put the sugar or jaggery and start the machine. It rolls and comes out as a laddu. Exact circle, diameter if you measure, it is perfect. That is the advancement of the science. ಅದನ್ನು ಪೂಜ್ಯತೆ ಮಾಡಬೇಕು, ನಾವು ವರ್ಷಿಪ್ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ KV ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು. ಒಂದೇ ಆದಂಥ ಫ್ರೆಂಡ್ಸ್ಗಳಿರಬೇಕು, ಆದರೆ ಜೀವನ ಅನ್ನೋದು ಕೂಡ ಇದರೊಳಗಡೆ ಇರುತ್ತೆ. ನಾವು ಲಾಂಗರ್ ಟ್ರ್ಯಾಕ್ ಒಳಗಡೆ ಲಾಂಗರ್ ಗೋಲನ್ನು ಇಟ್ಕೋಬೇಕು, ಜೊತೆಗೆ ಚಿಕ್ಕ ಪುಟ್ಟ ದೈನಂದಿನ ಒಂದು ಎಂಜಾಯ್ಮೆಂಟ್ಗಳನ್ನು ಕೂಡ ನಾವು ಅನುಭವಿಸ್ಲೇಬೇಕಾಗಿರುತ್ತೆ. ಆದರೆ ನಮ್ಮ ಜೀವನದ ಗುರಿ ಏನಿರುತ್ತೆ ಅದನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಈ ಒಂದು ಎಂಜಾಯ್ಮೆಂಟೇ ಲೈಫ್ ಆಗೋಗ್ಬಿಟ್ರೆ ಮುಂದೆ ಭಾಳ ಕಷ್ಟ ಆಗ್ತಾ ಇರುತ್ತೆ. ಓಕೆ, ಮುಂದೆ ನಾವು ಸ್ವಲ್ಪ ಸುಖವಾಗಿರಬೇಕು, ನಿಮ್ಮ ತಂದೆ ತಾಯಿಗಳನ್ನು ನಿಮ್ಮ ಮೇಲ್ದರ್ಜೆಗೆ ಇದರೊಳಗಡೆ ತೊಗೊಂಡೋಗ್ಬೇಕು, ಸೋಷಿಯೋ ಎಕನಾಮಿಕ್ ಸ್ಟೇಟಸಲ್ಲಿ ಮೇಲೆ ತರಬೇಕು ಅಂದರೆ ಜ್ಞಾನ ಅನ್ನೋದು ಭಾಳ ಇಂಪಾರ್ಟೆಂಟ್. ಬಳಿಕ ಪ್ರೊಫೆಸರ್ ಉದಯ್ ಕುಮಾರ್ R. ಯರಗಟ್ಟಿ ಅವರಿಂದ ದಿಕ್ಸೂಚಿ ಭಾಷಣ ಏರ್ಪಡಿಸಲಾಗಿತ್ತು. ಹಾಗೆ ಅದರದ್ದು ಬಗ್ಗೆ ವಿಚಾರ ಮಾಡ್ತಾರೆ. ಎಲ್ಲವೂ ನಮ್ಮ ಎಮೋಷನ್ಸ್ ಇದೆ, ಮನಸ್ಸು, ಅಹಂಕಾರ, this is all connected with that. Okay, Vedic outer science, astronomy, planetary knowledge, binary numbers, music, grammar, medicine. ವಿದ್ಯಾರ್ಥಿಗಳು ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು. ಅಪರಾಹ್ನ ರಸಪ್ರಶ್ನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ನಂತರ ವಿದ್ಯಾರ್ಥಿಗಳು ತಾರಾಲಯವನ್ನು ವೀಕ್ಷಿಸಿದರು. 23ರಂದು DRDO ಬೆಂಗಳೂರು ಇದರ ಡಾಕ್ಟರ್ ಜಯಪ್ರಕಾಶ್ ಅವರು ಹಿಸ್ಟರಿ, ರೋಲ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಆಫ್ DRDO ಎಂಬ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿ ಇತ್ತರು. Above 35 you are sent back to old lab. Okay, you should be young. You should work whole day. You work with passion, right? As a youngster you work with passion. So that way, see, these are the areas. First area is the artificial intelligence, because nowadays everywhere, I think engineering background or science background people, everywhere we are trying to incorporate AI, ML, machine learning. ಸೇಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರು ಇದರ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ AP ರಾಧಾಕೃಷ್ಣ ಹಿಸ್ಟರಿ ಆಫ್ ಆಸ್ಟ್ರಾನಮಿ ಇನ್ ಇಂಡಿಯಾ ಎಂಬ ವಿಷಯದಲ್ಲಿ ಮಾತನಾಡಿದರು. In 27 days, since it's the rotational period and the orbital period is now the same, always the one of the face of the moon is now the facing towards the earth. We are not able to see the other side because the rotational period and the time period and the orbital time period is now the same, 27 days. ವಿದ್ಯಾರ್ಥಿಗಳಿಗೆ ಕ್ರಾಸ್ವರ್ಡ್ಸ್ ಅಂಡ್ ಪಜಲ್ಸ್ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ನಂತರ ತಾರಾಲಯ ವೀಕ್ಷಣೆ ಏರ್ಪಡಿಸಲಾಗಿತ್ತು. ಫೆಬ್ರವರಿ 24ರಂದು ಮಂಗಳೂರು ವಿಶ್ವವಿದ್ಯಾಲಯದ ಮೆಟೀರಿಯಲ್ ಸೈನ್ಸ್ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಆ್ಯಂಡ್ ಚೇರ್ಮನ್ ಪ್ರೊಫೆಸರ್ ಮಂಜುನಾಥ್ ಪಟ್ಟಾಭಿ ಇಂಡಿಯಾಸ್ ಸ್ಟ್ರೈಸ್ ಇನ್ S&T ಹಂಬಲ್ ಬಿಗಿನಿಂಗ್ ಟು ಎಕ್ಸಲೆನ್ಸ್ ಎಂಬ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಮಾತನಾಡಿದರು. The strength of the army, it is the equipment that was responsible. So the priority was, it was a great slogan even up to 1970s, that is roti kapda aur makan. So these are the fundamental requirements of human being, and that is one thing, not the mobile phones, not the laptops, and these are all the present days things, unthinkable those days. NITKಯ ಡಾಕ್ಟರ್ KV ಗಂಗಾಧರನ್ ವಿದ್ಯಾರ್ಥಿಗಳಿಗೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಫಾರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಎಜುಕೇಷನ್ ಎಂಬ ವಿಷಯದಲ್ಲಿ ಉಪನ್ಯಾಸ ವಿತ್ತರು. And if you want this to be learned well, ask your parents who got married
arranged marriage, and their life is going to be like that. You got an arranged subject, you got into mechanical, electrical, all that. Get married and start loving. Now, because many of you will feel, I should have got that. If that was there, I might have done better. ಅಪರಾಹ್ನ ಪಿಕ್ ಆ್ಯಂಡ್ ಸ್ಪೀಕ್ ನಡೆಯಿತು. ನಂತರ ತಾರಾಲಯ ವೀಕ್ಷಣೆ ನೆರವೇರಿತು. 25ರಂದು ಈ ಜ್ಞಾನ ಟ್ರಸ್ಟ್ ಬೆಂಗಳೂರು ಇದರ TG ಶ್ರೀನಿಧಿಯವರು ಕಮ್ಯುನಿಕೇಟಿಂಗ್ ಟೆಕ್ನಾಲಜಿ ಎಂಬ ವಿಷಯದಲ್ಲಿ ಉಪನ್ಯಾಸವಿತ್ತರು. ಈಗ 80ನೇ ಇಸ್ವಿಯಲ್ಲಿ ಅವರು ಕಂಪ್ಯೂಟರ್ ಬಗ್ಗೆ ಕನ್ನಡದಲ್ಲಿ ಬರೆದ್ರು. ಮೇ ಬಿ ಒಂದು 25 ವರ್ಷ ಮುಂಚೆ ಇಂಗ್ಲೀಷಲ್ಲೂ ಎಲ್ಲರೂ ಅದೇ ಥರ ಬರೀತಾ ಇದ್ರು. ಆಮೇಲೆ 1970s ಹೊತ್ತಿಗೆ ಮೊಬೈಲ್ ಫೋನ್ ಬಂತು ಅಂತ ಇಟ್ಕೊಂಡ್ರೆ 95 ಹೊತ್ತಿಗೆ 96ಗೇನೋ ಭಾರತಕ್ಕೆ ಮೊಬೈಲ್ ಫೋನ್ ಬಂತು. ಆವಾಗ ನಮಗೆ ಅದು ಒಂದು ಹೊಸ ಟಾಪಿಕ್ ಆಯಿತು. ಆವಾಗ ಹೆಂಗೆ 80ಸಲ್ಲಿ ಕಂಪ್ಯೂಟರ್ ಹೇಳ್ದಂಗೆ 90ಸಲ್ಲಿ ಓಕೆ ಮೊಬೈಲ್ ಫೋನ್ ಅಂತೆ ಹಿಂಗಿರುತ್ತಂತೆ ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು. LNT ಮೈಸೂರು ಇದರ ಶಶಿಧರ್ ಡೊಂಗ್ರೆ ಸೈನ್ಸ್ ಥಿಯೇಟರ್ ಎಂಬ ವಿಷಯದಲ್ಲಿ ಮಾತನಾಡಿದರು. Why we need to be hostile at all, right? So there is a lack of understanding. Now it didn't stop there. When C.P. Snow wrote this essay, there was a counter essay written, right? And in fact, it's a very interesting intellectual battles which happen in this fashion. F.R. Lewis happens to be one of the founders of English criticism, right? So everybody looks up to English criticism in F.R. Lewis. F.R. Lewis wrote a thing back, the two cultures, ? ಮೈಸೂರಿನ ಕೊಲೆಗಾಲ್ ಶರ್ಮಾ ಸೈನ್ಸ್ ಕಮ್ಯುನಿಕೇಷನ್ ವಾಟ್ ಈಸ್ ಇಟ್ ಎಂಬ ವಿಷಯದಲ್ಲಿ ಮಾತನಾಡಿದರು. Unless science is communicated to each and everyone, what I do in science, if I cannot communicate well to others, how do I bring that, the question of how science is done, what science does to our life, how does science shape our society, all these questions cannot be answered well. And that is one of the reasons why we are doing this exercise of conducting theatres, also writing in or communicating in any form that is possible. ಅಪರಾಹ್ನ ಸೈನ್ಸ್ ಡ್ರಾಮಾ ಕ್ವಿಡ್ ನಡೆಯಿತು. ಹೇಗಿದ್ದೀಯಾ? ನನ್ನ ಮಗನ ಹೆಸರು ಕಾರ್. ಎಷ್ಟು ವರ್ಷ ನಿನಗೆ? 12 years. ನನ್ನ ಮಗನಿಗೂ 12 years. 10 years back. 12 plus 10 ಎಷ್ಟಾಯ್ತು? 22. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅಪ್ಪ ಇದ್ದಾರಾ? ಓಕೆ, ಅಮ್ಮನಿಗೆ ಕೊಡು. ತಾರಾಲಯ ವೀಕ್ಷಣೆ ಏರ್ಪಡಿಸಲಾಗಿತ್ತು. 26ರಂದು DRDL ಮೈಸೂರು ಇದರ ಡಾಕ್ಟರ್ R. ಕುಮಾರ್ ಡಿಫೆನ್ಸ್ ಫುಡ್ ಟೆಕ್ನಾಲಜೀಸ್ ವಿಷಯದಲ್ಲಿ ಮಾತನಾಡಿದರು. 20 kilometers. Here we take lot of care in the ship maintenance and other areas of communication for these naval people. And then in the material science we have DMRL, Defense Material Research Laboratory, Hyderabad. If you are seeing any materials which is developed for the what you call army or the navy, here the metallurgy group is working on here, particularly the light alloys and then the titanium sponge kind of things, everything is developed here only. NITK ಸುರತ್ಕಲ್ ಇದರ ಪ್ರೊಫೆಸರ್ ಡಾಕ್ಟರ್ ಅರುಣ್ ಇಸ್ಲೂರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೇಸ್ಡ್ ಸ್ಟಾರ್ಟ್ಅಪ್ಸ್ ಫಾರ್ ಸ್ಟೂಡೆಂಟ್ಸ್ ಎಂಬ ವಿಷಯದಲ್ಲಿ ಮಾತನಾಡಿದರು. Simple way, just in a one sentence we can define it as the activity of setting up a business or businesses taking on financial risk in the hope of a profit. ಎಂಟರ್ಪ್ರಿನ್ಯೂರ್ ಎಕ್ಸ್ಟೆಂಪರ್ ಬಳಿಕ ತಾರಾಲಯ ವೀಕ್ಷಣೆ ನೆರವೇರಿತು. 27ರಂದು NAL ಬೆಂಗಳೂರಿನ ಡಾಕ್ಟರ್ ST ಅರುಣ ನ್ಯಾನೋ ಟೆಕ್ನಾಲಜಿ ಆ್ಯಂಡ್ ಗ್ರೀನ್ ಹೈಡ್ರೋಜನ್ ವಿಷಯದಲ್ಲಿ ಮಾತನಾಡಿದರು. ಯಾಕಂದರೆ ಬರೀ ನಾನು ಕೆಮಿಸ್ಟ್ರಿ ಇಟ್ಕೊಂಡು ಮಾಡ್ತೀನಿ, ನಾನು ಫಿಸಿಕ್ಸ್ ಇಟ್ಕೊಂಡು ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅದರಲ್ಲಿ ಎಲ್ಲ ಥರದ ಒಂದು ವಿಷಯಗಳ ಒಂದು ಸಮ್ಮಿಲನ ಇರಬೇಕು. ಈಗ ಹೇಳಬೇಕಂದ್ರೆ ರಸಾಯನಶಾಸ್ತ್ರ ಇಂಪಾರ್ಟೆಂಟು, ಜೀವಶಾಸ್ತ್ರ, ಭೌತಶಾಸ್ತ್ರ, ಇಂಜಿನಿಯರಿಂಗ್, ವೈದ್ಯಕೀಯ, ವಸ್ತು ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ ಎಲ್ಲದರ ಒಂದು ಸಮ್ಮಿಲನವಾಗಿದೆ ಅಂದರೆ ನಾವು ತಪ್ಪಾಗೋದಿಲ್ಲ. ನಿಟ್ಟೆ ವಿಶ್ವವಿದ್ಯಾಲಯದ ಡಾಕ್ಟರ್ ಸ್ಮಿತಾ ಹೆಗಡೆ ರೋಲ್ ಆಫ್ ವುಮೆನ್ ಇನ್ ಸೈನ್ಸ್ ಎಂಬ ವಿಷಯದಲ್ಲಿ ಮಾತನಾಡಿದರು. It has come a long way. We have changed over a period of time. So Kamala Sohane was the first Indian woman to have bagged a PhD degree in science discipline, and she applied in Indian Institute of Science with repeated rejections. ವಿದ್ಯಾರ್ಥಿಗಳಿಂದ ಮೈ ವಿಷನ್ ಆಫ್ ಇಂಡಿಯಾ ಆ್ಯಂಡ್ ಫ್ಯೂಚರ್ ಎಂಬ ವಿಷಯದಲ್ಲಿ ಭಾಷಣ ನೆರವೇರಿತು. ಬಳಿಕ ತಾರಾಲಯ ವೀಕ್ಷಣೆ ನೆರವೇರಿತು. 28ರಂದು ಮಂಗಳೂರು GFC ಕಾನ್ಸ್ಟಿಟ್ಯೂಟ್ ಇದರ ಪ್ರೊಫೆಸರ್ ಡಾಕ್ಟರ್ ಜಯಕರ್ ಭಂಡಾರಿ ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಸೈನ್ಸ್ ಡೇ ಎಂಬ ವಿಷಯದಲ್ಲಿ ಮಾತನಾಡಿದರು. ಮಿಶ್ರಣ ಅದು, ಬಟ್ ಅದನ್ನು ಮಾಧ್ಯಮದ ಮೂಲಕ ನೀವು ಹಾಯಿಸಿದಾಗ
ಅದರ ಎಲ್ಲ ತರಂಗಾಂತರಗಳು ಬೇರ್ಪಡೆ ಆಗುತ್ತೆ. ಅದರಲ್ಲಿ ಕೆಲವನ್ನ ಅದು ಹೀರ್ಕೊಳ್ಳುತ್ತೆ ಮಾಧ್ಯಮ, ಕೆಲವನ್ನ ಆಗುತ್ತೆ. ಸೊ ಕಲರ್ ಯಾವುದು? ಯಾವ ತರಂಗಾಂತರವನ್ನ ಹೀರಿಕೊಳ್ಳದೆ ಅದು ಬಿಡುತ್ತಾ ಆ ಕಲರ್ ನಮಗೆ ಕಾಣಿಸುತ್ತಲ್ವಾ. ಸೊ ನೀರು ಈ ನೀಲಿ ಬಣ್ಣದ ಕಿರಣಗಳನ್ನ ಅದು ಚದುರಿಸುತ್ತೆ, ಹಾಗಾಗಿ ನೀರಿಗೆ ಯಾವ ಕಲರ್ ಬರುತ್ತೆ? ನೀಲಿ ಕಲರ್ ಬರುತ್ತೆ. ವಿದ್ಯಾರ್ಥಿಗಳಿಗೆ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಸಮಾರೋಪ ಸಮಾರಂಭದಲ್ಲಿ PS ಐತಾಳ್ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದರು. What are the dream desire problems and how we can achieve our dreams into reality using science and technology. Science is a systematic study of anything in this nature, in this society. So you all know that science is of two types. One is natural science, second one is philosophical science. Some of you are natural science students, physical science, chemical science and biological science. Others may be. ಇದೇ ವೇಳೆ ಸ್ಪೇಸ್ ಆನ್ ವೀಲ್ಸ್ ಇಸ್ರೋ ಎಕ್ಸಿಬಿಷನ್ ಏರ್ಪಡಿಸಲಾಗಿತ್ತು.